ನನ್ನಷ್ಟು ಸಿನಿಮಾ ಮಾಡಿ ತೋರ್ಸು ನಿನ್ ಲೈಫ್ ಟೈಮ್ ಅಂತ. ಮೇಡಮ್ ನಿಮ್ಗೆ ಒಂದೇ ಒಂದ್ ಹೇಳ್ತೀನಿ, ನಾನು ಇಲ್ಲಿಗೆ ಬರೋ ಕಾರಣ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ನಾನು ಅಲ್ಲಿ ಮಾಡೋದ್ ಕಂಟೆಂಟ್ಗಳೇ ನಾನು ಇಲ್ಲಿವರೆಗೂ ತಂದು ನಿಲ್ಸೈತೆ. ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗ ನಾನು ಅದೇ ಚಾಲೆಂಜ್ ನಿಮಗ್ ಮಾಡ್ತೀನಿ. ನೀವು ಒಂದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ಒಂದ್ ಒಳ್ಳೆ ಕಂಟೆಂಟ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳಕ್ ಟ್ರೈ ಮಾಡಿ. ಎಷ್ಟು ಕಷ್ಟ ಅಂತ ನಿಮಗ್ ಗೊತ್ತಾಯ್ತದೆ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಕಲಾವಿದ್ರು ಅಂದ್ರೆ ನಾನೇ ಹೇಳ್ತಾ ಇದ್ದೀನಿ ಚಾಲೆಂಜ್. ಇದು ಬಿಗ್ ಬಾಸ್ ಮನೆಯಲ್ಲಿ ನಾನು ಗಿಲ್ಲಿ ಮಾಡ್ತಾರಂತ ಚಾಲೆಂಜ್ ಇದು, ಸರಿಯಾ? ಅದಾದ್ಮೇಲೆ ನೀವೇ ಹೇಳ್ತೀರಾ ಕಲಾವಿದ್ರು ಅಂತ. ಮೇಡಮ್ ಯೂಟ್ಯೂಬ್ ಅಲ್ಲಿ ಮಾಡೋರು ಕಲಾವಿದ್ರೆ, ರೀಲ್ಸ್ ಅಲ್ಲಿ ಮಾಡೋರು ಕಲಾವಿದ್ರೆ, ಸೀರಿಯಲ್ ಅಲ್ಲಿ ಮಾಡೋರು ಕಲಾವಿದ್ರೆ, ಸಿನಿಮಾದಲ್ಲಿ ಮಾಡೋದು ಕಲಾವಿದ್ರೆ. ದೊಡ್ಡ ಕಲಾವಿದ್ರು ಚಿಕ್ಕ ಕಲಾವಿದ್ರು ಅಂತ ಏನಿಲ್ಲ ಮೇಡಮ್. ನಿಮಗ್ ಬುದ್ಧಿ ಇದೆ ತಾನೆ? ನಿಮಗ್ ಬುದ್ಧಿ ಇದೆ ತಾನೆ? ನಿಮ್ಗಿದ್ಯಾ? ತುಂಬಾ ಇದೆ. ಮತ್ತೆ ನೀವ್ ಹೇಳ್ತಿಲ್ಲ ಅಂದ್ರೆ ಮುಗೀತು. ಆಮೇಲೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಇಲ್ಲಿ ಮಾತಾಡಿಲ್ಲ ಅಂದ್ರೆ ಯಾಕೆ ಮಾತಾಡಿಲ್ಲ ಅಂತಾರೆ. ನಾನು ಅದಕ್ಕೆ ಮಾತನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಮಧ್ಯಕ್ಕೆ ಹೋದ್ರೆ ಯಾಕೆ ಮಧ್ಯ ಹೋದೆ ಅಂತಾರೆ, ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ. ಮೇಡಮ್ ಅದು ಅವ್ರು ನಿಮ್ಮನ್ನ ಡೈವರ್ಟ್ ಮಾಡೋಕಿರ್ಬೋದು, ನೀವ್ ಯಾಕೆ ಚೇಂಜ್ ಆಯ್ತೀರಾ? ಹಂಗಾರೆ ನೀವ್ ಹೇಳ್ಕ ಮಾತು ಕೇಳ್ತೀರಾ ಅಂತ ಆಯ್ತು, ಸರಿನಾ? ಇನ್ನೊಂದು, ನೀವು ಕರೆಕ್ಟ್ ಆಗಿ ಯಾವುದೋ ಒಂದು ಡಿಸಿಷನ್, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಏನಾರ ಒಂದು ಅಧಿಕಾರ, ಅದರಿಂದ ಏನಾರು ನಿಮ್ಗೆ ಯೂಸ್ ಆಯ್ತಾ ಇದೆ, ನಿಮ್ಗೆ ಏನಾರ ಒಂದು ಅಧಿಕಾರ ಸಿಕ್ತು ಅಂದ್ರೆ ಅದು ಸಿಂಪಲ್ ಆಗಿ ನೀವು, ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನಿಂದ ನಿಮ್ಗೆ ಏನೋ ಕೆಲಸ ಮಾಡಿಸ್ಬೇಕು, ನೀವೇನ್ ಮಾಡ್ತೀರಾ ಗೊತ್ತಾ? ಗಿಲ್ಲಿ ಬಾಮ್ಮ ಅದೊಂಚೂರು ಮಾಡ್ಬಿಡಮ್ಮ, ಎತ್ಕೊಟ್ಬಿಡಮ್ಮ ಅಂತೆ. ಅದೇ ನಿಮ್ ಜಾಗದಲ್ಲಿ ನಾನೇನಾರ ಕ್ಯಾಪ್ಟನ್ ಆಗಿ ನಾನೇನಾರ ಇದ್ದಾರೆ ಸಡನ್ ಆಗಿ ಉಲ್ಟಾ ಆಗ್ಬಿಡ್ತಾರೆ, ಯಾಕೆ ಮಾಡ್ಬೇಕು ಅಂತ. ನೀವು ಕಂದ ಚಿನ್ನ ಅಂತಿದ್ರಿ, ಅದೇ ಟೈಮ್ಗೆ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ಬಿಟ್ರಿ. ಮೇಡಮ್ ಯಾವತ್ತುವೆ ನಾನ್ ಹೆಂಗಿರ್ತೀನಿ, ನಾನ್ ಹೆಂಗ್ ರಿಯಾಕ್ಟ್ ಮಾಡ್ತೀನಿ, ಅದೇ ಆಪೋಸಿಟ್ ಪರ್ಸನ್ ಅಲ್ಲಿ ಬರುತ್ತೆ ಮೇಡಮ್. ಅಷ್ಟೇ. ನೀವು ಬಾಲ್ ಎಸಿದ್ರೆ ನೀವು ಎಷ್ಟು ಫೋರ್ಸ್ ಆಗಿ ಎಸ್ತೀರಾ ಅಷ್ಟೇ ಫೋರ್ಸ್ ಆಗಿ ಹಿಂದಕ್ಕೆ ಬರುತ್ತೆ. ಅದು ನಿಮ್ಗೆ ಅರ್ಥ ಆಗ್ಬೇಕು ಅಷ್ಟೇ. ಅಚ್ಚಗಿಲ್ಲಿ ಬಣ್ಣದ ಚಂದನದಿಂದ ಆಯ್ತಾ? ಓಕೆ, ಒಂದು ಬಾತ್ರೂಮ್ ಕ್ಲೀನಿಂಗ್ ವಿಚಾರದ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಯಾವ್ದೋ ಸ್ಟ್ಯಾಂಡು ಗೀಂಡು ಇನ್ನೊಂದು ಪರ ವಿರೋಧದ ಮಾತಾಡಲ್ಲ. ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೀನಿ, ಅದನ್ನ ಬಿಗ್ ಬಾಸ್ ವೇದಿಕೆಯಲ್ಲಿ ಇವತ್ತು